25 ಕೆಜಿ ಅದಾವತ್ ನೋಡವು. ಹೌದಾ ಮಲ್ಲು? ಹೊಟ್ಟಿನ ಬಾಳೆ ತಳ್ಬೇಕಿ. ಹೌದ್ ಮಲ್ಲು. ಮತ್ತ ಹಾತ್ರಕ್ಕೆ ಪಲ್ಯ ತಪ್ಪಲ್ ಪಲ್ಯ ತಿಂದಾಳಕ್ಕಿ ನಾರ್ಮಲ್ ಆಗೈತತ್ ನೋಡ್. ಮತ್ತೆ ಸರಳ ಬಾಣ್ಯತನ ಆತವ ಅದೊಂದ್ ಚಲೋ ಆತ್ ನಾನು. ಹೋಲಿ ಅಪ್ಪರ್ ಭೇಟಿಯಾಗಿದ್ರ ದಾರ್ಯಾಗ. ಹೌದ್ ಮಲ್ಲು. ಅದೇನು ಯಜಮಾನ್ರು ಕಾರ್ ತಗೊಂಡು ನಿನಗೆ ಕೋರ್ಟಿನ ಕಡೆನೆ ಬರುತ್ತಂತ ಹೇಳಿದ್ರು. ತೊಳೆದಿ ಇಲ್ಬಿ ಅದನ್ನ ಹಸಂತ ಸ್ವಲ್ಪ ಬೇರಿಂಗ್ ಹೋಗಿತ್ತದ ಎಡಗಿನ ಸೈಡ್ ಹಾಕತ್ ಹೇಳಿದ್ನಿ ಅವ್ರಿಗೆ. ಹಗಸಿಟ್ಟಾರಲ್ಲ ಗಿರ್ಸ್ ಹಾಕ್ರಿ ಬೇ ಅದಕ್ಕ ಕಡ್ಡ ಅನ್ನಕತ್ತ ಅದು ಬಾಳನು ಸತ್ಯ. ಆಮೇಲೆ ಏಸ್ತಿನ ಆತನ ಗಿರ್ಸ್ ಹಾಕಿದಕ್ಕ ಕಡ್ಡ ಚಡ್ಡ ಅನ್ನಕತ್ತ ಅದು. ಇಲ್ ತೋಬೆ ಅಲ್ಲಿ ಹೋಗೋತ್ನಾಗ ಸ್ವಲ್ಪ ಕಡಿಕ ಬಿಸಿನೀರ ಗೊಜ್ಕೊಂಡ್ ಹೋಗ್ತಾನ. ಅದಕ್ಕ ಚಾವಿ ಕೊಡು. ಈ ಮಲ್ಲು ನೋಡಾಕ ಎಷ್ಟು ಚಂದ. ಹಿತ್ತಲ ಗಿಡದಾಗ ಹಣ್ಣಿಟ್ಕೊಂಡು ಕಾಡಿಗೆ ಹುಡುಕಾಕ ಹೊಂಟೇನಿಲ್ಲ. ನಾನೆಂತ ಧಟ್ಟಿ. ಮಲ್ಲು ಕಾಯಂ ಈ ಚಟ ಐತೇನ್ರಿ ನಿಮ್? ಯಾವ್ದ್ ಮಲ್ಲು? ಜ್ಞಾನಬತ್ತಿ ಮಣಿ ತುಂಬ ಒಗದಾಡುದು ದೇವ್ರ ಕೊಲೆ ಹಚ್ಚು ಜ್ಞಾನಬತ್ತಿ ಅಂಗಳದಾಗ ಹೋಗಿದ್ದಲ್ಲ ಯವ್ವ. ನನ್ನ 6ನೇ ಅಂಡ್ರ ನೆನಸಕತ್ರ ಈ ತಂಡಿ ದಿನಕ್ ನಸಕ್ ನಾ ನೆನಸ್ತಾರ ಯವ್ವ. ಮಲ್ಲು ನೀರೇನಾದ್ರೂ ಬೇಕಾ? ಇದ್ರ ಕೊಡ್ಯವ, ಇರ್ಲಿಲ್ಲ ಅಂದ್ರೆ ಬ್ಯಾಡ ಬಿಡು ಹೊಕ್ಕತ್ತವ. ಅದು ಆತಾಕಿ 2 ನಿಮಿಷ ನೆನಿಸ್ ಮಕ್ಕೊಂಡ್ಬಿಡ್ತಾಳ. ನಿದ್ದೆ ಅದ ಸುಮ್ ಒಂದೀಟ್ ಚಾದರ್ ಹೋಳದ ಎದ್ದಿರ್ತಾಳಕಿ. ಕಡಿಮೆ ಆತ ನಿದ್ದೆ. ಮಲ್ಲು ಕೀ ಒಳಗಿದೆ, ಹೋಗ್ ತಗೋ. ಯಾವ ಒಳಗಂದ್ರೆ ಎಲ್ಲಿ ಅಯ್ಯೋ ಬೆಡ್ರೂಮ್ ನಲ್ಲಿ ಮಲ್ಲು. ಅವ ಅನುಬಂಧವೋ ಜನುಮಗಳ ಬಂಧು ಕೇಳದೇನು. ಇವು ನನ್ ಮಕದಾಗ ಏನಾರ ರೇಣುಕಾ ಸ್ವಾಮಿ ಕಾಣಕತ್ತಾನ. ಯಾಕೆ ಮಲ್ಲು? ಬೆಡ್ರೂಮಿಗೆ ಹೋದ್ರೆ ಇಕಟ್ ನಿನ್ ಗಂಡ ಸಡ್ಡಿ ಕರ್ ಚಡ್ ಅನ್ನಿಸೋಲ್ಲ ನನ್ನ. ಒಲ್ಲೆವಾ ಚಾವಿ ತಂದ್ ನೀನ ಕೊಡು ಪಟ್ನ. ಅಪ್ಪಾರ ಮತ್ ಬೇವ್ತಾರ ಪಟ್ನ ತುಂಬ. ಯಾಕಂದ್ರ ಅವ್ರು 7ಕ್ಕ ಊರ್ ಬಿಡ್ತಾರ ಬೇ. ಊರುಗಳು ಬೇಕಾದಷ್ಟು ದೂರ ಇದ್ರು ಹಂಗ ಏನಾರ ತಡ ಹಂಗ ಕಾಂತಂದ್ರ ದಾರ್ಯಾ 3 ಹೆಣ ಸತ್ತು ಬಿಟ್ಟಾವ ಹೇಳ್ಬಿಡ್ತಾರ ಅವ್ರು. ಮಲ್ಲು ನೀನೇ ಹೋಗಿ ತಗೊಂಡ್ರೆ ಏನಾಗತ್ತೆ? ಮಗದಿರ ಪಿಕ್ಚರ್ 2 ಆಕತ್ತೇವ ಬೇಡ. ನೀನ ತೊಗೊಂಬಂದ್ ಕೊಡು. ಪರ್ಮ ಸಿಟಿಗೆ ಹೇಳ್ತಾರವ ಅವ್ರು ಕರೆಕ್ಟ್ ಟೈಮಿಗೆ ಹೋಗ್ಬೇಕು ಅವ್ರಿಗೆ ಮೊದ್ಲ. ಯಾಕಂದ್ರೆ ತಂಡಿದ್ ದಿನ ಮನ್ಲ ಈಗ 4ಕ್ಕೆ ಮುಗಿಸಿ 5 ಜಮ್ಕಂಡು ನಾಷ್ಟ ಮಾಡ್ತಿರ್ಬೇಕು ನೋಡಿ. ಏನ್ ಸೀರೆ ಮೀಸೋದಾಗ ತರ್ಸ್ಯಾನ ಮನ್ಯಾಗ ಕೋಳಿ ಪುಚ್ಚ ತಗೊಂಡ್ ನೀನ ರೆಡಿ ಮಾಡಿ. ಇವೇನ್ ಕೋಳಿ ಪುಚ್ಚ ಏನ್ ಬಸಾಪಂತೇನೆ ಅವ್ನು ಕೂದ್ಲ ಇವು. ನಿನ್ನೂ ಅರ್ಧ ಅವನು ಅರ್ಧ. ಇವು ಕೆಂಪ ನಾನು ಕಲರ್ ಅವನು ಬೇಸ್ ಮಾಡ್ತಿರ. 120 ನಾಯಿಲಸ್ಮವ ಅವ್ರ ಯಜಮಾನ್ರಿ ಕ್ಯಾಮ್ರಾ ತಂದಾರ ಚಲೋ ಅದ. ಹೋಗಿ ಚಾವಿ ತರ ಮತ್ತೆ ಮಾಲಕ ನೋಡ್ ಮಲ್ಲು, ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ. ನೀ ಮನಸ್ಸು ಮಾಡಿದ್ರ ಹರಿಯದ ಯೌವನ ತುಂಬಿದ ಈ ದೇಹ ನಿಂತಕ್ಕತಿ. ನೀ ಹೂ ಅಂದ್ರ ಸಾಕು, ಬೆಡ್ರೂಮ್ನ್ಯಾಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ. ನಿನ್ನ ಇಟ್ಕೋತೀನಿ. ಕೆಲವೊಂದಿಷ್ಟು ಮನಿ ಶ್ರೀಮಂತರ ಮನ್ಯಾಗ ಹೆಣ್ಮಕ್ಳು ಹಿಂಗ ಇರ್ತಾರ. ಹೆಂಗ್ ಮಲ್ಲು? ಮನ್ಯಾಗ ಗಂಡ್ರಕ್ಲೆ ಮತ್ ಕಾರ್ ಓಡ್ಸೋನ್ ಲವ್ ಮಾಡುದು, ಇಲ್ಲ ತೋಟದಾಗ ಕೆಲಸ ಮಾಡೋನ್ ಲವ್ ಮಾಡುದು. ಲಾಸ್ಟಿಗೆ ಏನಾರ ಗಂಡುಗಳಿಗೆ ಗೊತ್ತಾತಂದ್ರ ನಮ್ ಸಣ್ಣಂಗ್ ಮರ್ಡರ್ ಮಾಡಿಸ್ಬಿಡುದು, ಇಲ್ಲ ದರ್ಗಾ ಜೈಲ್ನ್ಯಾಗ ಬುರ್ಗ ತೆಗಿಯಾಕ ಹಚ್ಚಿಬಿಡುದು. ಯಾಕ ಬಡ್ರ ಮಕ್ಳ ಸಾತ್ರ ಕೇಳ್ಯಾರ ದಿಕ್ಕಿರಂಗಿಲ್ಲಲ್ಲ. ಚಲೋ ಮಾಡ್ತೇವ ಯವ್ವ. ನಾ ಎಲ್ಲಾರ ಚಲೋ ಮಂತನ ಗೌಡ್ರು ಚಲೋ ಮಂದಿ ಏನೋ ಒಟ್ಟು ಇಂತಾರ ಮನ್ಯಾಗ ಕೆಲಸ ಮಾಡಿದ್ರು ನಮ್ದು 4 ಮಂದಿಯಾಗ ಹೆಸರು ಬರ್ತದ. ನಾ ಬಂದಿದ್ದೆ, ನೀ ಹಿಂಗದೆ ಗೊತ್ತಿದಿಲ್ವ ರಾಕ್ಷಸಿ. ನಾ ಹೋಗ್ತೀನಿ ಮಲ್ಲು. ಈಗಾಗಲೇ ನೀನು ಹೊತ್ತದಲ್ಲಿ ಕೈ ಇಟ್ಟಿದ್ದೀಯ. ಸುಮ್ಮನೆ ಈ ವಿಷ ಸರ್ಪಿಣಿಯ ಕೈಯಿಂದ ಕಚ್ಚಿಸ್ಕೊಂಡು ಸತ್ತು ಹೋಗಬೇಡ. ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸು. ನಿನಗೆ ಎಷ್ಟು ದುಡ್ಡು ಬೇಕೋ ನಾ ಬಿಸಾಕ್ತೀನಿ. ಆದ್ರೆ ನನ್ನ ಕಾಮದ ಜ್ವಾಲಾಗ್ನಿಯನ್ನ ನಂದಿಸದೆ ಹಾಗೆ ಹೋಗ್ಬೇಡ.
ಸ್ವಾಂಡ್ ಹೊಡಿತೆ ಅಂದರೆ ನಾನು ಈಗಾಗಲೇ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಆಗಲಿ ನನ್ನ ಶೀಲ ಪರೀಕ್ಷೆ ಆಗುವುದಾದರೆ ಹುತ್ತದಲ್ಲಿ ಕೈ ಹಾಕಿ ಒಳಗಿರೋ ಬಸಪ್ಪನ ಕರಿ ಅವ ಬೇಕಾದಂಗಿರ್ಲ ಜನಿಗೆ ಅವ ಇದ್ರ ತಗೋತೀನಿ ನೋಡುವ ರೊಕ್ಕ ರೂಪಾಯಿ ಇದ್ರೆ ನಿನ್ ಪೂರ್ತಕ್ಕಿದ್ದಿತ್ತು ಪಾಪ ಅವ್ರು ನಂಬ್ಕೊಂಡ್ ಕೆಲ್ಸ ಕೊಟ್ಟಾರ ಅಂದ್ರೆ ಉಂಡು ಮನೆ ಜಂತಿ ಅನ್ಸು ಮನುಷ್ಯ ನಾನ್ಲ ರೊಕ್ಕ ನೀನ್ ತೆಕ್ಕಿರ್ಬೇಕು ಆದ್ರ ಸ್ವಾಭಿಮಾನ ಅನ್ನೋದು ನನ್ ತೆಕೈತಿ ನೀ ಎಟ್ಟ ರೊಕ್ಕದ ಆಸೆ ತೋರಿಸಿದ ಸ್ವಾಭಿಮಾನ ಬಿಟ್ಟು ತೋರ್ಸು ಮಗ ಬಿಟ್ಟು ಕೊಡು ಮಗ ನಾಲ ಮೇಲಾಗಿ ನಮ್ಮ ಅಪ್ಪ ಒಂದ್ ಮಾತು ಹೇಳ್ಯಾರ ಏನಂತ ನೋಡಪ್ಪ ಗಂಡ್ ಸತ್ತ ಹುಟ್ಟಿ ಅಂದ್ಮೇಲೆ ದುಡದ್ ಬೆವ್ರು ಸುರ್ಸು ಅದು ಇದು ಬಿಟ್ಟು ಇನ್ನೊಬ್ರಿ ಹಂಡ್ರ ನೋಡಿ ಜೋಲು ಸುರಿಸ್ಬೇಡ ಅಂತ ಹೇಳ ನಿನ್ ಮನೆಗೆ ನಿನ್ ಕೆಲ್ಸಕ್ಕ ಗುಡ್ ಬಾಯ್ ಮಲ್ಲು ನನ್ನ ಮಾತನ್ನ ನಿರಾಕರಿಸಿ ಹೋದದ್ದಿ ಆದ್ರೆ ನೀ ಮನೆ ಹೊಸ್ತಿಲನ್ನ ಸಹಿತ ದಾಟೋದಿಲ್ಲ ಹುಷಾರ್ ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರ ಹಾಕಿದೆ ಎಲ್ಲಿ ನನ್ನ ಕಾಮದಾಹವನ್ನ ಈಡೇರಿಸಿಕೊಳ್ಳಲು ನನ್ನತ್ತೆ ಅಡ್ಡಿ ಆಗ್ತಾಳೋ ಅಂತ ಅವಳ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ಬೇಡಲು ರೋಡಿಗಟ್ಟೆ ಎಷ್ಟೆಲ್ಲ ಮಾಡಿದವಳು ನಾನು ಇನ್ನು ನಿನ್ನಂಥವನು ನನಗೆ ಯಾವ ಲೆಕ್ಕ ನೋಡು ಮಲ್ಲು ನನ್ನ ಮಾತನ್ನ ಒಪ್ಪದೆ ಹೋದ್ರೆ ಚೀರಾಡಿ ಜನ ಕೊಡಿಸ್ತೀನಿ ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕತೆ ಕಟ್ತೀನಿ ಸಾಯೋವರೆಗೂ ಜೈಲಿನಲ್ಲಿ ಕಂಬಿ ಅನ್ಸೋ ಹಾಗೆ ಮಾಡ್ತೀನಿ ನೋಡು ಮಲ್ಲು ಸುಮ್ಮನೆ ಜೈಲಿನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ಒಂದೇ ಒಂದು ನನ್ನ ಆಸೆಯನ್ನ ಈಡೇರಿಸು ಬಾ ಅಯ್ಯೋ ಅಯ್ಯೋ ರೀ ನೀವು ಬರೋದು ಸ್ವಲ್ಪ ತಡವಾಗಿದ್ರಿ ನನ್ನನ್ನ ಬಲತ್ಕರಿಸಲು ಬಂದಿದ್ದಾರಿ ವಾವ್ ವಾವ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತೇನೆ ನನ್ನಿಂದ ನಿನಗೇನಾಗ್ಬೇಕಾಯ್ತು ಯಾಕೆ ಮೋಸ ಮಾಡಿದ ಹೇಳು ಅದು ಇಲ್ಲಿವರೆಗೂ ಹಣದ ಮೇಲಿದ್ದ ವ್ಯಾಮೋಹದಿಂದ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ ನನಗೆ ದುಡ್ಡಿರೋರು ಬೇಕಾಗಿತ್ತು ಹುಡುಕ್ತಿದ್ದೆ ಅಷ್ಟರಲ್ಲಿ ನಿಮ್ಮ ಪರಿಚಯವಾಯ್ತು ಎಲ್ಲಿ ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನ ದೋಚ್ಕೊಂಡು ಹೋಗೋದಕ್ಕೆ ನನ್ನ ಅತ್ತೆ ಮಾವ ಅಡ್ಡಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಈ ಮನೆಯಿಂದಾನೇ ಹೊರ ಹಾಕ್ದೆ ಇಷ್ಟಕ್ಕೆಲ್ಲ ನಾನೇ ಕಾರಣ ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ ಕ್ಷಮೆ ಎನ್ನುವ ಶಬ್ದ ನಿನ್ನ ಬಾಯಿಂದ ಅದಕ್ಕಾಗಿ ಹೇಳಿದ್ರೆ ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯಿಯ ಬೆನ್ನು ಹತ್ತಿ ನನ್ನ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಗಳನ್ನು ಹೊರಗೆ ಹಾಕಿದಲ್ಲ ಎಂತ ಕುಲ ಪಾತಕಿ ನೀನು ಏನಂದಿ ಹೆಸರಿಗಷ್ಟೇ ಗಂಡನ ದುಡ್ಡಿಗೋಸ್ಕರ ನನ್ನನ್ನು ಕಟ್ಟಿಕೊಂಡ್ಯಾ ಏಯ್ ಅಲ್ಲ ಸೂಳಿಯು ಕೂಡ ರಸ್ತೆಗಿಳಿದು ಬಂದು ನಿಂತರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ ಅವಳಿಗೂ ನಿನಗೂ ಏನ್ ವ್ಯತ್ಯಾಸ ಕರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಹೆಸರಿಗಷ್ಟೇ ಗಂಡ ಹಾಗಿರುವಾಗ ನಾನು ಕಟ್ಟಿದ ಕರಮಣಿ ನಿನ್ನ ಕೊರಳಲ್ಲೇತಕ್ಕೆ ಹರಿದು ಬಿಸಾಕೆ ಹರಿದು ಬಿಸಾಕೆ ತಾಳಿ ಯಾವ ತಾಳಿ ಎಲ್ಲಿದೆ ನಿನ್ನ ತಾಳಿ ತಾಳಿ ಕಟ್ಟಿದರು ಗಂಡ ನೀನಲ್ಲ ಅಂದಮೇಲೆ ಈ ಕರಿಮಣಿಯ ಮಾಲೀಕ ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನಾನಲ್ಲ ಹೌದು ಹೌದು ಧರ್ಮೇಚ್ಛ ಅರ್ಥೇಚ್ಛ ಕಾಮೇಚ್ಛ ನಾಥೇಚ್ಛ ರಾಮಿ ಎಂದು
ಸಪ್ತಪದಿ ತುಳಿದು ಈ ಸಮಾಜದ ಗುರು ಹಿರಿಯರ ಮುಂದೆ, ತಂದೆ ತಾಯಿಯ ಮುಂದೆ, ಬಂಧು ಬಳಗದ ಮುಂದೆ ನಿನ್ನನ್ನು ಈ ಮನೆಗೆ ಸೊಸೆಯನ್ನಾಗಿ ಕರೆದುಕೊಂಡು ಬರಲಿಲ್ಲ. ಈ ನಿನ್ನ ದೇಹದ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಮಾತು ಕೇಳ್ಕೊಂಡು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು ಹೂವಿನಾರ ಹಾಕೊಂಡು ಇವಳು ನನ್ನ ಸತ್ಯ ಅಂತ ಈ ಮನೆಗೆ ನಿನ್ನನ್ನು ಕರೆದುಕೊಂಡು ಬಂದೆ. ಇವಳು ಮಹೇಂದ್ರನ ಹೆಂಡತಿ ಅಂತ ಯಾರಿಗೂ ಗೊತ್ತಿಲ್ಲ ಅಂದಾಗ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯನಾ? ಇವಾಗ ಗೊತ್ತಾಗ್ತಾ ಇದೆ. ಪ್ರೀತಿ ಪ್ರೇಮ ಅಂತ ಬಿತ್ತು ತಂದೆ ತಾಯಿ ಗುರು ಹಿರಿಯರು ನಿಶ್ಚಯ ಮಾಡಿದ ಕನ್ಯೆ ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮಣಿ ಬಂಗಾರವಾಗ್ತಾ ಇತ್ತು. ನಿನ್ನ ಮಾತು ಕೇಳಿದ್ನಲ್ಲ, ನಾನು ಲಜ್ಜೆಗೆಟ್ಟವನು. ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತೆ ಇರಬಾರ್ದು. ಆದ್ರೂ ನಿನ್ನ ನಾನು ಸುಮ್ಮನೆ ಬಿಡಲ್ಲ, ನಾನು ಸುಮ್ಮನೆ ಬಿಡಲ್ಲ. ನೋಡು ಮಲ್ಲು, ಹೇಳ್ರಿ. ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ. ಆಯ್ತ್ರಿ, ಅವರ ಕಾಲಿಗೆ ಬಿದ್ದು ನನ್ನ ಕ್ಷಮೆ ಕೇಳಿಸ್ತೀನಿ. ಸರಿ. ಅನಂತರ ಹೇಳಕಂತೆ ಮುಗಿಸ್ತೀನಿ. ನಾನು ಬರುವವರೆಗೆ ಸ್ವಲ್ಪ ಮನೆ ಕಡೆ ಜಪಣ. ಇಟ್ಟಾಗ ಪುತ್ ಸುದ್ರಂಗ್ ಹೊಡೆದಿದ್ರೆ ನಿನ್ ಬಾಳೆ ಯಾಕೆ ಹಿಂಗಿರ್ತಿ? ಬೀರು ಬಬ್ಲೇಶ್ವರ ಅವರು ತಿಳಿದವ್ರು ಒಂದ್ ಮಾತು ಹೇಳ್ಯಾರ, ತಿರುಗೊಮ್ಮೆ ಎತ್ತ ಬಿಡಿಬೇಕತ್ತ, ತಿಂಗಳಿಗೊಮ್ಮೆ ಹೆಂತಿ ಬಿಡಿಬೇಕತ್ತ. ದಾರ್ಯಾಗಿದ್ದಾರನ್ ಬಡಿಬೇಡ್ರಿ, ದಾರಿ ಬಿಟ್ಟಾರ ನಟ್ಟ ಬಿಡ್ರಿ. ಮತ್ತ ಈ ಕಟ್ ಬಚ್ಚಾರ ಪುರಿಯದ ಅವ್ರು ತಗೊಂಡ್ ನಾನ್ ಸುಪ್ಲುದ್ರಂಗ್ ಹೊಡೆದೋಕಾರ ಊರಿಗೆ. ಹೌದಿಲ್ಲ? ಅದಕ್ಕೆ ಹೇಳ್ತಾನೆ, ತಂದೆ ತಾಯಿ ನಮ್ನ ಇನ್ನು ಈಟ ಇರಾಕ್ಲೆ ದೊಡ್ಡವ್ರು ಮಾಡಿ ಉಣ್ಣಿಸಿ ತಿನ್ನಿಸಿ ಎತ್ತಾಗ ರಂಬಿಸಿ ನಮ್ ದೊಡ್ಡವ್ರು ಮಾಡಿರ್ತಾರ ಅಂದ್ರ ನಮ್ಮ ಮದುವೆ ವಿಷಯದಾಗ ಅವ್ರು ಒಳ್ಳೆ ನಿರ್ಧಾರನ ತಗೊಂಡಿರ್ತಾರ. ಆದ್ರ ಅವಸರಕ್ಕೆ ಬಿದ್ದು ಕಾಲೇಜ್ಗೆ ಹೋದಾಗ ಲೈನ್ ನೋಡಿದ್ನೆ, ಅದು ಮಾಡೀನಿ ಇದು ಮಾಡೀನಿ ಅಂತೇಳಿ ಈ ಪ್ರೀತಿ ವಿಷಯದಾಗ ನಾವು ಹೇಳಿವಿ. ಮನ್ಯಾಗ ಗೊತ್ತಿರ್ಲಾರ್ದ ಮದುವೆಯಾಗಿ ಮನೆಗೆ ಕರ್ಕೊಂಡ್ ಬರ್ತೀವಿ. ಇನ್ನು ತಂದೆ ತಾಯಿ ಮಕ್ಕಳು ದಾರಿ ಬಿಡ್ತಾರಂತ ಅವರು ಸ್ವೀಕಾರ ಮಾಡ್ತಾರೆ. ಅದರ ಗುರುತು ಪರಿಚಯ ಇಲ್ಲದ ಹೆಣ್ಣುಗಳು ಇವಕ್ಕ ಸಂಸ್ಕಾರ ಅನ್ನೋದು ಇರಂಗಿಲ್ಲ. ನಮ್ಮ ಮನೆ ಬೃಂದಾವನ ಮಾಡೋಕ್ಕಿಂತ ಸುಡುಗಾಡು ಮಾಡಿ ಹಿಡಿದು ಹೆಚ್ಚಿಂದಿರ್ತಾರೆ. ಹೆಣ ಎತ್ತಲಿ ಎಲ್ಲಿ ಕೂತಿರ್ತಾವ ಯಾಂಬಲಿ. ಹೆಂಗಿತ್ತು ಇವರು ಜೀವನ? 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗಿಂದ ಬದ ಸೈನಿಕನ ಕಥೆಯನ್ನ ಎಲ್ಲಿಗೆ ಹಚ್ಚಿದೇವು ಭಗವಂತ? ಬೇಡಪ್ಪ, ನೀನು ಇದ್ದಿದ್ದ ನಿಜವಾಗಿದ್ರೆ ಈ ಪ್ರಪಂಚದಾಗ ಇಬ್ಬರಿಗೆ ನೋಡಿ ಕಷ್ಟ ಕೊಡು. ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ಆದ್ರ ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂತ ವೀರ ಸೈನಿಕ. ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಈ ತರ ಘಟನೆ ನಡೆಯುವಂತೆ ಬಿಡಬೇಡ ತಂದೆ. ಇವರ ಜೀವನ ಮತ್ತೆ ಒಂದಾಗಿ ಹಾಲು ಜೇನಿನಂತೆ ಕೂಡಿ ಬೆರೆತಾರೆ, ಅಷ್ಟೇ ಸಾಕು. ಅಭಿಮಾನಿ ದೇವರಾದಂಥ ಅವ್ವಕ್ಕ ರಾಮನ್ ಕಟ್ಟಿ ಪಂಚಾಯತಿ ಮೆಂಬರ್, ಇವರು ಕೂಡ ಈ ಒಂದು ಅಲ್ಪ ಕಲೆಗೆ 50 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಅದೇ ತರನಾಗಿ ಈ ಗ್ರಾಮದ ಹಾಗೂ ಸುತ್ತಮುತ್ತಲಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕಲಾ ಬಾಂಧವರಿಗೂ ಕಲಾ ಪ್ರೇಮಿಗಳಿಗೂ ತಂದೆ ತಾಯಂದಿರಿಗೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ಸ್ಟೇಜ್ ಹಾಕಿರ್ತಕ್ಕಂಥ ರೇಣುಕಾದೇವಿ ಡ್ರಾಮಾ ಸೀನ್ಸ್ ತುಂಗಳವರಿಗೂ, ಅತ್ಯುತ್ತಮವಾಗಿ ಸಂಗೀತ ನೀಡಿರ್ತಕ್ಕಂಥ ನಮ್ಮ ಬಸವಣ್ಣ ಯಲ್ಲಟ್ಟಿ ಹಾಗೂ ಸಂಗಡಿಗರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ತಂಡಿ ಒಳಗೆ ತಿಂಡಿಲಿ ಕೂತು ನೋಡಿದಂಥ ನಮ್ಮ ಗ್ಯಾಂಗಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಲ್ಲಿವರೆಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ನಾಟಕ ಶ್ರೀ ಅಂಜನಿ ಪುತ್ರ ನಾಟ್ಯ ಸಂಘ ಚಿಕ್ಕಾಲ್ಗುಂಡಿ. ಕಳೆದ ವರ್ಷ ನಾನು ಬಂದಿದ್ದೆ ಈ ಒಂದು ಗ್ರಾಮಕ್ಕೆ, ಯಾವುದೋ ಒಂದು ಸಂಘದಿಂದ ಬಂದಿದ್ದೆ, ಬೇರೆ ಒಂದು ಸಂಘದಿಂದ ಬಂದಿದ್ದೆ.